ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಈ ದಿವಸ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಬಿಸ್ಕೆಟ್ ಮತ್ತೆ ಹೊಟ್ಟೆ ಹಸಿವನ್ನು ನೀಗಿಸೋದಕ್ಕೆ ಮತ್ತು ಸಂಜೆ ಸ್ನ್ಯಾಕ್ಸ್ಗೆ ಕಾಫಿ ಜೊತೆಗೆ ಬಿಸ್ಕೆಟನ್ನು ಪ್ರಯೋಜನೆ ಮಾಡ್ತಾ ಇರೋಂಥವ್ರು ಶ್ರೀ 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 ಕೃಷ್ಣಮೂರ್ತಿ ಸರ್ ಮತ್ತು ಅವರ ಸ್ನೇಹಿತರು ಮತ್ತು ಅವರ ಕುಟುಂಬ ವರ್ಗದವರು ಬೂದಿಕೋಟೆಯಿಂದ ಬಂದಿದ್ದಾರೆ. ಆದ್ದರಿಂದ ಅವರ ಪ್ರತಿಫಲವಾಗಿ ನಾವು ಅವ್ರಿಗೆ ಏನನ್ನೂ ಕೊಡೋಕ್ಕಾಗಲ್ಲ. ನಾವು ಆ ಸಾಯಿಬಾಬನಲ್ಲಿ ಕೇಳ್ಕೊಳ್ಳೋಣ. ಅವ್ರಿಗೆ ಮತ್ತು ಅವರ ಕುಟುಂಬ ವರ್ಗದವ್ರಿಗೆ ಮತ್ತು ಎಲ್ಲ ಅಪಾರ ಬಂಧು ಮಿತ್ರರಿಗೆ ಎಲ್ಲರಿಗೂ ಆ ಸಾಯಿಬಾಬಾ ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯಗಳು, ಇಷ್ಟಾರ್ಥಗಳೆಲ್ಲ ಸಿದ್ಧಿಸಲಿ. ಹೀಗೇ ಬಡವರಿಗೆ, ನಿರ್ಗತಿಕರಿಗೆ, ಅನಾಥರಿಗೆ, ಅಂಗವಿಕಲರಿಗೆ ದಾನ ಮಾಡುವಂಥ ಶಕ್ತಿನ ಹೆಚ್ಚೆಚ್ಚು ಕರುಣಿಸಲಿ ಅಂತ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ, ಶಿಕ್ಷಕ ವೃಂದದವರ ಪರವಾಗಿ, ಸಿಬ್ಬಂದಿ ವರ್ಗದವರ ಪರವಾಗಿ, ಅಂಗವಿಕಲ ಮಕ್ಕಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನ ಹೇಳೋಣ. ಸಾಯಿರಾಮ್. ನಮಸ್ಕಾರ. ಇವತ್ತು ನಾನು ಬಂಗಾರಪೇಟೆಯಲ್ಲಿರುವ ಶ್ರೀ ಸಾಯಿ ಶತಶೃಂಗ ವಿದ್ಯಾಸಂಸ್ಥೆಗೆ ಬಂದಿದ್ದೇನೆ, ವಸತಿ ಶಾಲೆಗೆ. ಇಲ್ಲಿ ಒಂದು 70 ಜನ ಕಿವುಡರು ಮತ್ತು ಮೂಗರು ಇದ್ದಾರೆ. ಮಕ್ಕಳೆಲ್ಲ ನೋಡಿದ್ರಲ್ಲ, ಇವಾಗ ತುಂಬಾ ಪಾಪ ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ ನಮ್ಗೆ ಅಯ್ಯೋ ಅನ್ಸುತ್ತೆ. ಪಾಪ ಆ ಮಕ್ಕಳಿಗೆ ಏನಾದ್ರು ನನ್ನ ಕೈಯಾರೆ ಸಹಾಯ ಮಾಡ್ಬೇಕಂತ ಬಂದಿದ್ದೇನೆ. ಇದೇ ನನ್ನ ಬಂಗಾರಪೇಟೆ ಹುಟ್ಟೂರು. ಇದೇ ಬಂಗಾರಪೇಟೆಗೆ ಬಂದಿದ್ದೇನೆ ಆಶ್ರಮಕ್ಕೆ ಬಂದು. ಈ ಮಕ್ಕಳಿಗೆ ಏನಾದ್ರು ಅಂಧ ಮಕ್ಕಳಿಗೆ ಎಲ್ಲಾನು ಏನನ್ನ ಸಹಾಯ ಆಗ್ಲಂತ ಪಾಪ ಕಿವುಡರು ಮೂಗರು ಇಲ್ಲಿರೋದು. ಇಂಥ ಮಕ್ಕಳಿಗೆ ಎಲ್ಲರೂ ಬಂದು ತಪ್ಪದೆ ಸಹಾಯ ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಬಂಗಾರಪೇಟೆ ಜನತೆಯಲ್ಲಿ ಕೋರ್ತಾ ಇದ್ದೀನಿ ಮತ್ತು ಕರ್ನಾಟಕ ಜನತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ಕೈಲಾದ ಮಟ್ಟಿಗೆ ಸಹಾಯ ನೀಡಿದ್ದೇನೆ. ದೇವರು ಆ ಭಗವಂತ ನನ್ಗೆ ಈ ಮನಸ್ಸು ಕೊಡ್ಲಿ ಅಂತ ನೀವೆಲ್ಲ ನನಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಇಂಥ ಮಕ್ಕಳನ್ನ ನೀವು ಬಂದು ಆರೈಕೆ ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಬಂಗಾರಪೇಟೆ ನಾಗರಿಕರೇ.